ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಎಲ್ಲ ನಿಮ್ಮ ತಂದೆ ತಾಯಿಗಳನ್ನ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಕೊಡ್ತೀನಿ. ಅಂದರೆ ಅವರ ಆಶೀರ್ವಾದ ಒಂದು ಕೃಪಾ ಕಟಾಕ್ಷ ಮಗುವಿನ ಮೇಲಿರಲಿ ಅಂತ. ಓಂ ಮಾತೃಭ್ಯೋ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಆಚಾರ್ಯಭ್ಯೋ ನಮಃ. ನಿಮ್ಮ ಇಷ್ಟ ದೇವತೆ ಯಾರ್ಯಾರ ಪ್ರತಿಯೊಬ್ಬರಿಗೆ ಇರುತ್ತೆ. ಒಬ್ಬರಿಗೆ ಲಕ್ಷ್ಮಿ ಇರುತ್ತೆ, ಒಬ್ಬರಿಗೆ ದುರ್ಗಾ ಮಾತಾ ಇರುತ್ತೆ, ಒಬ್ಬರಿಗೆ ಆಂಜನೇಯ ಸ್ವಾಮಿ ಇರುತ್ತೆ. ಹೀಗೆ ಅದೇ ಥರ ಆ ಇಷ್ಟ ದೇವತೆನ ಮನದಲ್ಲಿ ಸ್ಮರಣೆ ಮಾಡ್ಕೊಡ್ರಿ. ಓಂ ಇಷ್ಟ ದೇವತಾಭ್ಯೋ ನಮಃ ಅಂತ ಹೇಳ್ತಿದ್ರಲ್ಲ, ಅವ್ರನ್ನ ಮುಖ್ಯವಾಗಿ ಇವರು ಸ್ಮರಣೆ ಆರಂಭದಲ್ಲಿ ಅಂತ ಎಲ್ಲ ಅನ್ಸ್ಕೊಂಡು ಈಗ ಒಂದು ಎಡಗೈನಲ್ಲಿ ಅಕ್ಷತೆ ಮತ್ತು ಒಂದು ಹೂ ಇಟ್ಕೊಳ್ಳಿ. ಸರಿ, ಎಡಗೈನಲ್ಲಿ ಅಕ್ಷತೆ ಹೂ ಇಟ್ಕೊಂಡಿರಲ್ಲ, ಅದು ಬಲಭಾಗದ ತೊಡೆಯಲ್ಲಿ ಬಲಗಡೆಯಿಂದ ಮುಚ್ಚಿ ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಗುವಿಗೆ ಒಂದು ಇದೆ, ಒಂದು ಶೈಕ್ಷಣಿಕ ಇವತ್ತಿಂದ ಆರಂಭ ಮಾಡಿಸಿದ್ರಿ ಎಲ್ಲ ಸಂಕಲ್ಪ ಬೇಡ್ಕೊಡಿ, ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಲೋಟದಲ್ಲಿ ಹಾಕ್ತೀವಿ. ಸಂಕಲ್ಪ ಮಾಡ್ಕೊಂಡಿದ್ದೀನ ನೀವು ಆ ಲೋಟದಲ್ಲಿ ಆ ಅಕ್ಷತೆ ಹೂವನ್ನ ಹಾಕಿ. ಅಲ್ವಾ? ಈಗ ಅರಿಶಿನ ಕೊಂಬು ತಗೊಂಡು ನೀವು ಪೋಷಕರು ಪಾಲಕರು ಏನಿದ್ದೀರಲ್ಲ, ತಂದೆ ತಾಯಿಗಳು ಅರಿಶಿನ ಕೊಂಬಿಂದ ನೀರಲ್ಲಿ ಓಂ ಅಂತ ನೀವು ಮಾಡ್ತಿಲ್ಲ, ಅದೊಂದು ನಂಬಿಕೆ, ಒಂದು ಶ್ರದ್ಧೆ. ಓಂ ಅಂತ ನೀವು ನೀರಲ್ಲಿ ಬರೆದ್ರ ಅರಿಶಿನ ಕೊಂಬಿಂದ ಪೋಷಕರು ಬರೀರಿ. ಮಾಡಿದ ಸರಿ. ಈಗ ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನು ಪೂಜೆಯೊಂದಿಗೆ ಆರಂಭ ಮಾಡಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಸೊ ಇದೆಲ್ಲ ನೀವು ಶಾಸ್ತ್ರೋಕ್ತವಾಗಿ ಒಂದು ಅಕ್ಷರಾಭ್ಯಾಸನ ಮಾಡಿಸಿದ್ರೆ ತಮ್ಮ ಮಕ್ಕಳಿಗೆ. ಈಗ ಶಾಂತಿ ಮಂತ್ರ
ಹೇಳ್ಬೇಡ ಆಯ್ತಾ? ಹೇಳಿ ಎಲ್ಲ ಓಕೆ. ಓಂ ಅಸತೋಮ ಸದ್ಗಮಯ ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸರಿ, ಈಗ ನೀವು ಏನು ಅದು ಅಕ್ಕಿ ರಾಶಿನಲ್ಲಿ ಒಂದು ಮುಷ್ಟಿನ ನೀವು ಮನೆಗೆ ತಗೊಂಡೋಗಿ ನೀವು ಅದನ್ನು ಊಟದಲ್ಲಿ ಜಾಸ್ತಿ ಹಾಕ್ಬೋದು. ಇದನ್ನು